ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ನಾನು ಅಡುಗೆಯನ್ನೇನು ತರ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ತೆಂಗಿನಕಾಯಿ ಕೊಯ್ಯಲಿಕ್ಕೆ ಬಂದಿದ್ದರು. ಆವಾಗ ಒಂದೆರಡು ಹಸಿ ಮಡಲೆಲ್ಲ ಕಡ್ದು ಹಾಕಿದ್ದಾರೆ. ಹಾಗೆ ಅದನ್ನು ತಗೊಂಡು ಬಂದು ನಾನಿವತ್ತೊಂದು ಮನೆಯಲ್ಲಿ ನಾವು ಉಪಯೋಗಿಸುವಂತಹ ಹಿಡಿಸುಡಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಿಡಿಸುಡಿ ನಮಗೆ ಅಗತ್ಯವಾಗಿ ಎಲ್ಲ ಮನೆಗಳಲ್ಲಿ ಕೂಡ ಬೇಕಾಗ್ತದೆ. ನೀವು ಪೊರಕೆ ಅಂತ ಏನು ಹೇಳ್ತೀರಿ, ಅದು ನಾವು ದಕ್ಷಿಣ ಕನ್ನಡದಲ್ಲಿ ಹಿಡಿಸುಡಿ ಅಂತೇಳಿ ಹೇಳ್ತೇವೆ. ನೋಡಿ, ಈ ಥರ ಎಳೆಯದಾದ ಹಸಿ ಮಡಲಿಂದ ಮಾಡಿದಂತಹ ನಾವು ತೆಂಗಿನ ಗರಿಯನ್ನು ಉಪಯೋಗಿಸಿಕೊಂಡು, ಹಾಗೆ ಸೋಗೆ ಅಂದರೆ ಅಡಿಕೆಯ ಮಡಲಿಂದ ಕೂಡ ನಾವು ಮಾಡ್ತೇವೆ. ಅದಕ್ಕೆ ಸೋಗೆ ಅಂತ ಹೇಳ್ತೇವೆ ನಾವು. ಅದರಿಂದ ಕೂಡ ಮಾಡ್ತೇವೆ. ನೋಡಿ ಎಷ್ಟು ಕ್ಲೀನಾಗಿ ಕಸ ಎಲ್ಲ ಹೋಗ್ತದೆ ಅಂತ ಹೇಳಿಕೊಂಡು, ಇದನ್ನು ಈಗ ಇವತ್ತು ಸುಲಭವಾಗಿ ನಾವು ಹೇಗೆ ಮಾಡ್ಬೋದು, ಒಂದೆರಡು ಮಡಲಿದ್ದರೆ ಅದನ್ನು ಮಾಡಿಕೊಳ್ಬೋದು. ನೋಡಿ, ಇವತ್ತೆಲ್ಲ ಕಡ್ದು ಹಾಕಿದ ಸಣ್ಣ ಸಣ್ಣ ಮಡಲಿತ್ತು. ಹಾಗೆ ಅದನ್ನು ಹಿಡ್ಕೊಂಡು ಬಂದು ನಾನು ಅದರ ಗರಿಯನ್ನು ತೆಗೆದು, ಮಡಲಿನ ಗರಿ ಮಾತ್ರ ಸಾಕು ನಮಗೆ, ದಂಡು ಬೇಡ. ಅದನ್ನೆಲ್ಲ ನೀಟಾಗಿ ಈ ಥರ ಕಟ್ ಮಾಡಿಕೊಳ್ಬೇಕು. ಜಾಗ್ರತೆ, ಕೈ ಕಟ್ ಮಾಡಿಕೊಳ್ಬೇಡಿ ಮಾಡುವಾಗ, ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಇದೆ ಕಡ್ಡಿಗಳು, ಅಷ್ಟು ಉದ್ದ ಕಡ್ಡಿಗಳು ಮಾತ್ರ ಸಾಕು. ಕೆಲವು ಸಣ್ಣ ಸಣ್ಣ ಕಡ್ಡಿಗಳಿರ್ತವೆ, ಆ ಹಿಡಿಸುಡಿ ಸಣ್ಣ ಹಿಡಿಸುಡಿ ಕೂಡ ಮಾಡಿಕೊಳ್ಬೋದು. ಅದರಿಂದ ನಾನಿವತ್ತು ಉದ್ದ ಕಡ್ಡಿಯನ್ನು ಮಾತ್ರ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಎಲ್ಲ ಈ ಥರ ಕಡ್ಡಿಗಳನ್ನೆಲ್ಲ ರಿಮೂವ್ ಮಾಡಿ ಇಟ್ಕೊಳ್ಬೇಕು. ನಂತರ ಅದರಿಂದ ಮಡಲನ್ನು ತೆಗೆದು ಕಡ್ಡಿಯನ್ನು ಮಾತ್ರ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಒಂದು ಹಿಡಿಸುಡಿ ಮಾಡಲಿಕ್ಕೆ 2 ಮಡಲು ಅಂದರೆ 2 ದಂಡಿನ ಕಡ್ಡಿಗಳು ಬೇಕಾಗ್ತವೆ. ಎಲ್ಲವನ್ನು ಕೂಡ ಈ ಥರ ಒಂದು ಸಣ್ಣ ಕತ್ತಿ ಹಿಡ್ಕೊಂಡು ಅರ್ಧ ಅಥವಾ ಮುಕ್ಕಾಲು ಗಂಟೆ, ಮ್ಯಾಕ್ಸಿಮಮ್ 1 ಗಂಟೆ ಒಳಗೆ ನಿಮಗೆ ಒಂದು ಹಿಡಿಸುಡಿ ರೆಡಿ ಮಾಡಲಿಕ್ಕೆ ಆಗ್ತದೆ. ಈ ಥರ ಎಲ್ಲವನ್ನು ಕೂಡ ತೆಗೆದು ಕ್ಲೀನ್ ಮಾಡಿಕೊಳ್ಬೇಕು. ನಂತರ ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಹಗ್ಗ ತಗೊಂಡು ಕಟ್ಟಿದರೆ ನಮ್ಮ ಗುಡಿಸಲಿಕ್ಕೆ ಬೇಕಾದಂತಹ ಅಥವಾ ಮನೆ ಕ್ಲೀನ್ ಮಾಡಲಿಕ್ಕೆ ಬೇಕಾದಂತಹ ಹಿಡಿಸುಡಿ ರೆಡಿ ಆಗ್ತದೆ. ಹಾಗೆ ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ಹೇಳಿದನ್ನು ಮಾತ್ರ ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಯಾವುದೇ ಅಡುಗೆಯನ್ನು ಇವತ್ತು ನಾನು ತೋರಿಸ್ತಾ ಇಲ್ಲ. ಹಾಗೆ ನಿಮಗೆ ಬಾಲ್ಯ ನೆನಪಾಗೋದಾದರೆ ಅದರಿಂದಲೇ ಒಂದು ಮಡಲನ್ನು ತೆಗೆದುಕೊಂಡು ನೋಡಿ, ಈ ಥರ ವಾಚ್ ಕೂಡ ಮಾಡಿ ಕಟ್ಟಿಕೊಳ್ಬೋದು. ನೋಡಿ, ನಿಮ್ಮ ಬಾಲ್ಯಕ್ಕೆ ಕೂಡ ಇದು ಕರ್ಕೊಂಡು ಹೋಗ್ತದೆ. ನಾವೆಲ್ಲ ಸಣ್ಣವರಿದ್ದಾಗ ಆವಾಗ ನಮಗೆ ವಾಚೆಲ್ಲ ಯಾರು ತೆಗೆದು ಕೊಡುವವರು ಇರಲಿಲ್ಲ. ಹೀಗೆ ಈ ಥರ ಮಡಲ ಸೋಗೆಯನ್ನು ತೆಗೆದು ಅದನ್ನು ವಾಚ್ ಮಾಡಿ ಈ ಥರ ಕಟ್ಟಿಕೊಳ್ತಾ ಇದ್ದೆವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಇದು ನಮಗೇನು ವೇಸ್ಟ್ ಆಗೋದಿಲ್ಲ. ಈ ಕಸ ಕೂಡ ಇದನ್ನು ನಾವು ಒಲೆಗೆ ಹಾಕ್ತೇವೆ, ಇಲ್ಲ ತೆಂಗಿನ ಮರದ ಬುಡಕ್ಕೆ ಹಾಕ್ತೇವೆ. ಅದು ಕೂಡ ನಮಗೇನು ವೇಸ್ಟ್ ಆಗೋದಿಲ್ಲ. ಇದು ನೋಡಿ, 1 ಹಿಡಿಯಷ್ಟು, 2 ಮಡಲಿಂದ 1 ಹಿಡಿಯಷ್ಟು ಕಡ್ಡಿಗಳು ಸಿಗ್ತದೆ. ನಮಗೆ ಹಿಡಿಸುಡಿ ಅಷ್ಟೇ ದಪ್ಪ ಬೇಕಾಗೋದು. ನಮ್ಮ ಕೈಯೊಳಗೆ ಎಷ್ಟು ಹಿಡಿತದೆ ಅಷ್ಟು ಕಡ್ಡಿ ಮಾತ್ರ ಬೇಕಾಗೋದು. ಅದಕ್ಕೊಂದು ನೀಟಾಗಿ ಹಗ್ಗ ಕಟ್ಟಿದರೆ ನಮ್ಮ ಹಿಡಿಸುಡಿ ರೆಡಿ ಆಯಿತು. ಇದಕ್ಕೆ ನಾವು ಪೇಟೆಯಲ್ಲಿ ತಗೊಳ್ದಿದ್ರೆ 50ರಿಂದ 80 ರೂಪಾಯಿವರೆಗೆ ಇರ್ತದೆ. ಇಷ್ಟು ಸಣ್ಣ ಹಿಡಿಸುಡಿಗೆ 80 ರೂಪಾಯಿವರೆಗೆ ಇರ್ತದೆ. 50 ರೂಪಾಯಿ ಮಿನಿಮಮ್ ಇರ್ತದೆ. ನಾನು ಪೇಟೆಯಿಂದ ತರೋದಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ ರೇಟ್ ಎಷ್ಟು ಅಂತೇಳಿ. ನೀವು ಪೇಟೆಯಿಂದ ತರುವವರು ಅಂತಾದರೆ ನನಗೊಂದು ಕಮೆಂಟ್ ಹಾಕಿ, ಪೇಟೆಯಲ್ಲಿ ಎಷ್ಟು ರೇಟ್ ಇದೆ ಅಂತ ಹೇಳಿಕೊಂಡು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.